Hello students, myself Abhilash, biology lecturer. Students, in the last class we discussed about plant kingdom. Last class ಅಲ್ಲಿ plant kingdom ನ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಪ್ಲಾಂಟ್ ಕಿಂಗ್ಡಮ್ ಅಲ್ಲಿ ಲಾಸ್ಟ್ ಕ್ಲಾಸ್ ಅಲ್ಲಿ ಯಾವುದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಅಂದ್ರೆ ನಾವು ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಫೀಚರ್ ಆಫ್ ಬ್ರಯೋಫೈಟ್ಸ್ ಬ್ರಯೋಫೈಟ್ಸ್ ನ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ನ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗಿದ್ವಿ. ಬ್ರಯೋಫೈಟ್ಸ್ ದೇ ಆರ್ ನೋನ್ ಆಸ್ ಆಂಫಿಬಿಯನ್ಸ್ ಆಫ್ ದ ಪ್ಲಾಂಟ್ ಕಿಂಗ್ಡಮ್. ಬ್ರಯೋಫೈಟ್ಸ್ನ ಆಂಫಿಬಿಯನ್ಸ್ ಆಫ್ ದ ಪ್ಲಾಂಟ್ ಕಿಂಗ್ಡಮ್ ಅಂತ ಕರೀತಾರೆ. ಯಾಕೆ ಕರೀತಾರೆ ಅಂದರೆ ಬಿಕಾಸ್ ದೀಸ್ ಬ್ರಯೋಫೈಟ್ಸ್ ದೇ ರಿಕ್ವೈರ್ ವಾಟರ್ ಫಾರ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಈ ಬ್ರಯೋಫೈಟ್ಸ್ ಅಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗಬೇಕು ಅಂದರೆ ವಾಟರ್ನ ಅವಶ್ಯಕತೆ ಇದೆ. ದಟ್ಸ್ ವೈ ದೇ ಆರ್ ಫೌಂಡ್ ಇನ್ ಮಾಯಿಸ್ಟ್, ಡ್ಯಾಂಪ್ ಆರ್ ಶೇಡಿ ಪ್ಲೇಸಸ್. ಎಲ್ಲಿ ತೇವಾಂಶ ಇರುತ್ತೋ ಅಥವಾ ಎಲ್ಲಿ ನೀರಿನ ಅಂಶ ಇರುತ್ತೋ ಅಂತಹ ಕಡೆ ಈ ಬ್ರಯೋಫೈಟ್ಸ್ ನಾವು ನೋಡ್ತೀವಿ ಅಂತ ಡಿಸ್ಕಸ್ ಮಾಡಿದ್ವಿ. ಅದಾದಮೇಲೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ ಏನು ಅಂದರೆ ಬ್ರಯೋಫೈಟ್ಸ್ ಆರ್ ಡಿವೈಡೆಡ್ ಇಂಟು ಟೂ ಡಿವಿಷನ್ಸ್. ಒನ್ ಈಸ್ ಲಿವರ್ ರಾಡ್ಸ್ ಆ್ಯಂಡ್ ಅನದರ್ ಒನ್ ಈಸ್ ಮಾಸಸ್. ಬ್ರಯೋಫೈಟ್ಸ್ ಅಲ್ಲಿ ಎರಡು ಭಾಗಗಳಾಗಿ ಡಿವೈಡ್ ಮಾಡ್ತಾ ಹೋಗ್ತೀವಿ. ಮೊದಲನೇ ಭಾಗ ರಿವರ್ ರಾಡ್ಸ್ ಅಂತ ಕರಿತೀವಿ, ಆಮೇಲೆ ಎರಡನೆಯ ಭಾಗ ನಾವೇನಂತ ಕರಿತೀವಿ, ಮಾಸಸ್ ಅಂತ ಕರಿತಾ ಹೋಗ್ತೀವಿ. ಸೊ ಫಸ್ಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಲಿವರ್ ರಾಡ್ಸ್. ಈ ವಿಡಿಯೋದಲ್ಲಿ ನಾವು ಲಿವರ್ ರಾಡ್ಸ್ನ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಲಿವರ್ ರಾಡ್ಸ್ಗೆ ಎಕ್ಸಾಂಪಲ್ ಯಾವ ಗಿಡ ಅಂದರೆ ಮಾರ್ಕ್ಯಾನ್ಶಿಯಾ. ಎಕ್ಸಾಂಪಲ್ ಫಾರ್ ಲಿವರ್ ರಾಡ್ಸ್ ಈಸ್ ಮಾರ್ಕ್ಯಾನ್ಶಿಯಾ. ಎಲ್ಲಿ ಈ ಮಾರ್ಕ್ಯಾನ್ಶಿಯಾ ನೋಡ್ತಾ ಹೋಗ್ತೀವಿ? ಮಾರ್ಕ್ಯಾನ್ಶಿಯಾ ಇಟ್ ಈಸ್ ಫೌಂಡ್ ಇನ್ ಮಾಯಿಸ್ಟ್ ಅಂದರೆ ತೇವಾಂಶ ಇರುವ ಜಾಗ, ಶೇಡಿ ಎಲ್ಲಿ ತಂಪಾದ ವಾತಾವರಣ ಇರುತ್ತೋ ಅಲ್ಲಿ, ಡ್ಯಾಂಪ್ ಎಲ್ಲಿ ಮಿಸ್ಟ್ ಅಥವಾ ಹ್ಯೂಮಿಡ್ ಕಂಡೀಷನ್ ಇರುತ್ತೋ. ಸೊ ಅಂದರೆ ಈ ಲಿವರ್ ರಾಡ್ಸ್ ಕೂಡ ಬ್ರಯೋಫೈಟ್ಸ್ಗೆ ಸೇರುವುದರಿಂದ ಇವೆಲ್ಲಿರುತ್ತೆ ಅಂದರೆ ತೇವಾಂಶ ಇರುವ ಜಾಗ ಅಥವಾ ವೆಟ್ಟಿರುವ ಜಾಗ, ಎಲ್ಲಿ ನೀರಿನ ಅಂಶ ಇರುತ್ತೋ ಅಂತಹ ಕಡೆ ಈ ಬ್ರಯೋಫೈಟ್ಸ್ ಅಂದರೆ ಈ ಲಿವರ್ ರಾಡ್ಸ್ನ ನೋಡ್ತಾ ಹೋಗ್ತೀವಿ. ಆ್ಯಂಡ್ ಬಾಡಿ ಆಫ್ ಅ ಪ್ಲಾಂಟ್ ಬಾಡಿ ಯಾವ ರೀತಿ ಇದೆ? ದ ಪ್ಲಾಂಟ್ ಬಾಡಿ ಇಸ್ ಥ್ಯಾಲೈಡ್ ಅಂದ್ರೆ ಏನು? ದ ಪ್ಲಾಂಟ್ ಬಾಡೀಸ್ ಕೆನಾಟ್ ಬಿ ಡಿಫರೆನ್ಶಿಯೇಟೆಡ್ ಇನ್ ಟು ರೂಟ್, ಸ್ಟೆಮ್ ಆ್ಯಂಡ್ ಲೀಫ್. ಬಟ್ there are root-like, stem-like and leaf-like structures are present in this liver rods. So adahada nantara, if you see the example for liver rods is Marchantia ಬಗ್ಗೆ ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ. In Marchantia, the thallus represents the plant body. The plant body is dorsiventral. ಡಾರ್ಸಲ್ ಮತ್ತೆ ವೆಂಟ್ರಲ್ ಆಗಿರುತ್ತೆ. ಅಂದರೆ ನಾವು ಡಾರ್ಸಲ್ ಸರ್ಫೇಸ್ ಮತ್ತೆ ವೆಂಟ್ರಲ್ ಸರ್ಫೇಸ್ನ ನಾವು ಸಪರೇಟ್ ಮಾಡಬಹುದು. ಡಾರ್ಸಲ್ ಅಂದರೆ ಅಪ್ಪರ್ ಸೈಡ್ ಅಂದರೆ ಹಿಂಭಾಗ. ಈಗ ನಮ್ಮ ದೇಹದಲ್ಲಿ ಅಪ್ಪರ್ ಸೈಡ್ ಅಂದರೆ ಹಿಂಭಾಗ, ಗೊತ್ತಾಗ್ತಿದೆ, ನಮ್ಮ ಬೆನ್ನಿನ ಭಾಗ. ವೆಂಟ್ರಲ್ ಸೈಡ್ ಅಂದರೆ ಲೋಯರ್ ಸೈಡ್, ನಮ್ಮ ಹೊಟ್ಟೆಯ ಭಾಗ, ಗೊತ್ತಾಗ್ತಿದೆಯಾ? ಸೊ ಇನ್ ಮಾರ್ಕ್ಯಾನ್ಶಿಯಾ ದ ಪ್ಲಾಂಟ್ ಬಾಡಿ ಈಸ್ ಡಾರ್ಸಿವೆಂಟ್ರಲ್ ಅಂದರೆ ಡಾರ್ಸಲ್ ಬೇರೆ ಮತ್ತು ವೆಂಟ್ರಲ್ ಬೇರೆಯಾಗಿ ಸಪರೇಟ್ನ ಮಾಡಬಹುದು. ಆ್ಯಂಡ್ ದೀಸ್ ಥ್ಯಾಲಸ್ ಆರ್ ಕ್ಲೋಸ್ಲಿ ಅಟ್ಯಾಚ್ಡ್ ಟು ದಿ ಸಬ್ಸ್ಟ್ರಾಟಮ್. ನೋಡಿ ಇಲ್ಲೇ ಇದೆ ಒಂದು ಬ್ರಯೋಫೈಡ್ಗೆ ಎಕ್ಸಾಂಪಲ್. ದಟ್ ಈಸ್ ವಿ ಕ್ಯಾನ್ ಸೇ ದಿಸ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಲಿವರ್ ರಾಡ್ಸ್. ಇದು ಯಾವುದೋ ಒಂದು ಗಿಡ ಇದೆ, ಲಿವರ್ ರಾಡ್ಸ್ಗೆ ಎಕ್ಸಾಂಪಲ್ ಅಂತ ಅಂದ್ಕೊಂಡ್ರೆ, ನಾನು ಇದೇನು ಕಲರಲ್ಲಿ ಕಾಣ್ತಿದೆಯಲ್ಲ, ದಿಸ್ ಈಸ್ ದ ಪ್ಲಾಂಟ್ ಬಾಡಿ. ಮತ್ತು ಪ್ಲಾಂಟ್ ಬಾಡಿ ನಾವೇನಂತ ಕರಿತೀವಿ? ಥ್ಯಾಲಸ್ ಅಂತ ಕರಿತೀವಿ. ದಿಸ್ ಥ್ಯಾಲಸ್ ಈಸ್ ಅಟ್ಯಾಚಸ್ ಟು ಸಬ್ಸ್ಟ್ರಾಟಮ್. ಯಾವುದೋ ಕಲ್ಲು ಬಂಡೆಗೋ ಅಥವಾ ಮರಕ್ಕೋ ಏನಾಗಿದೆ, ಅಟ್ಯಾಚ್ ಆಗಿದೆ. ಆ್ಯಂಡ್ ದೇ ಹ್ಯಾವ್ ಆರ್ ರೈಸಾಯ್ಡ್ಸ್. ದೀಸ್ ಆರ್ ಯೂನಿ ಆರ್ ಮಲ್ಟಿಸೆಲ್ಯುಲಾರ್ ಬ್ರಾಂಚ್ಡ್ ಸ್ಟ್ರಕ್ಚರ್ಸ್, ಗೊತ್ತಾಗ್ತಿದೆಯಾ? ಸೊ ರೈಸಾಯ್ಡ್ಸ್ ಕೂಡ ಇಲ್ಲಿ ಏನಾಗಿರುತ್ತೆ, ಪ್ರೆಸೆಂಟ್ ಇರುತ್ತೆ. ದೆನ್ ದ ಲೀಫ್ ಐ ಟೋಲ್ಡ್, ಈ ಲಿವರ್ ರಾಡ್ಸ್ ಅಲ್ಲಿ ಟ್ರೂ ಲೀಫ್, ಟ್ರೂ ಸ್ಟೆಮ್ ಮತ್ತೆ ಟ್ರೂ ರೂಟ್ ಇರುವುದಿಲ್ಲ. ಬಟ್ ಲೀಫ್ ಲೈಕ್, ಸ್ಟೆಮ್ ಲೈಕ್ ಆ್ಯಂಡ್ ರೂಟ್ ಲೈಕ್ ಸ್ಟ್ರಕ್ಚರ್ಸ್ ಆರ್ ಪ್ರೆಸೆಂಟ್. ಇಫ್ ದ ಲೀಫ್ ಲೈಕ್ ಸ್ಟ್ರಕ್ಚರ್ ಈಸ್ ಪ್ರೆಸೆಂಟ್, ಲೀಫ್ ಲೈಕ್ ಸ್ಟ್ರಕ್ಚರ್ ಏನಾದ್ರು ಇದ್ದರೆ ನೋಡಿ, ಇದೇ ಒಂದು ಪ್ಲಾಂಟ್ ಬಾಡಿ ಅಂತ ಅನ್ಕೊಳ್ಳಿ. ಇಫ್ ದ ಲೀಫ್ ಲೈಕ್ ಸ್ಟ್ರಕ್ಚರ್ ಈಸ್ ಪ್ರೆಸೆಂಟ್ ಇನ್ ದಿಸ್ ಪ್ಲಾಂಟ್ ಬಾಡಿ, ದೇ ಆರ್ ಅರೇಂಜ್ಡ್ ಇನ್ ಟೂ ರೋಸ್. ನೋಡಿ ಎರಡು ಕಡ್ಡಿ ಕಾಣ್ತಿದೆಯಲ್ಲ, ದೇ ಆರ್ ಅರೇಂಜ್ಡ್ ಇನ್ ಟೂ ರೋಸ್ ಆ್ಯಂಡ್ ದೇ ಲೀವ್ಸ್ ಆರ್ ಆಪೋಸಿಟ್, ಗೊತ್ತಾಗ್ತಿದೆಯಾ? ಆರ್ ದೇ ಆರ್ ಸ್ಪೈರಲಿ ಕಾಯಿಲ್ಡ್. ನೋಡಿ ಈ ರೀತಿ ಸ್ಪೈರಲಿ ಕಾಯಿಲ್ಡ್ ಆಗಿರುತ್ತೆ, ಗೊತ್ತಾಗ್ತಿದೆಯಾ? ಸೊ ದ ಲೀವ್ಸ್, ಇಫ್ ದಿ ಲೀಫಿ ಮೆಂಬರ್ಸ್ ಆರ್ ಪ್ರೆಸೆಂಟ್, ದೇ ಆರ್ ವೆರಿ ಟೈನಿ ಅಂಡ್ ದೇ ಆರ್ ಅರೇಂಜ್ಡ್ ಇನ್ ಟೂ ರೋಸ್ ಆನ್ ದಿ ಸ್ಟೆಮ್ ಲೈಕ್ ಸ್ಟ್ರಕ್ಚರ್. ಇದೇ ಥ್ಯಾಲಸ್ ಅಲ್ವಾ? ಸೊ ಇದು ಥ್ಯಾಲಸ್, ಇದು ಸ್ಟೆಮ್ ತರ ಕಾಣ್ತಿದೆ, ಇದು ಸುತ್ತ ಏನಾಗಿದೆ, ಲೀಫ್ ಏನಾಗಿದೆ, ಅರೇಂಜ್ ಆಗಿದೆ, ಗೊತ್ತಾಗ್ತಿದೆಯಾ? ಆಮೇಲೆ ನೋಡಿ ಇಲ್ಲಿ ಮಾರ್ಕ್ಯಾನ್ಶಿಯಾದಲ್ಲಿ ಹೇಳಿದೆ ನಾನು, ದ ಮೇಲ್ reproductive organ or female reproductive organ, they are present
ಆ್ಯಂಡ್ ವಿ ಕ್ಯಾನ್ ಡಿಸ್ಟಿಂಗ್ವಿಶ್ ಇದು ಮೇಲ್ ಪಾರ್ಟ್, ಇದು ಫೀಮೇಲ್ ಪಾರ್ಟ್ ಅಂತ ನಾವು ಸಪರೇಟ್ ಮಾಡ್ಬೋದು. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಈಸ್ ದ ಫೀಮೇಲ್ reproductive part is more attractive than the male reproductive part. ನೋಡಿ ಇಲ್ಲಿ male thallus, this is Markantia male thallus. The male thallus is not so attractive and it is dull in nature, whereas the female Markantia thallus, ನೋಡಿ ಇಲ್ಲಿ ಕಾಣ್ತಿದೆಯಲ್ಲ female Markantia thallus, this is very attractive in nature. ಈ female Markantia thallus ಏನಾಗಿರುತ್ತೆ, ತುಂಬಾ ಸುಂದರವಾಗಿರುತ್ತೆ. ಯಾರಿಗೆ ಕಂಪೇರ್ ಮಾಡೋದಂದ್ರೆ ಮೇಲ್ Markantia ಗೆ ಕಂಪೇರ್ ಮಾಡ್ತಾ ಹೋದ್ರೆ. ಗೊತ್ತಾಗ್ತಾ ಇದೆಯಾ? ನೆಕ್ಸ್ಟ್ ಆಫ್ಟರ್ ದಿಸ್, if you see the reproduction once again, if you see the reproduction of the liver rods, in liver rods reproduction takes place by asexual and sexual method. Generally asexual reproduction is taken place by fragmentation of thallus. ಅಂದ್ರೆ ಇದೇ ಒಂದು ಪ್ಲಾಂಟ್ ಬಾಡಿ ಅಂತಂದ್ರೆ ಈ ಪ್ಲಾಂಟ್ ಬಾಡಿ 3 ಪೀಸ್ ಆಗಿದೆ, 1 2 3. ಈ 3 ಪೀಸಿಂದ ಏನಾಗುತ್ತೆ, 3 ಹೊಸ ಗಿಡ ಬರ್ತಾ ಹೋಗುತ್ತೆ. ಅದನ್ನ ಫ್ರಾಗ್ಮೆಂಟೇಶನ್ ಅಂತ ಕರಿತೀವಿ ಜನರಲ್ ಆಗಿ. ಬಟ್ ಇಲ್ಲಿ ಒಂದು ಸ್ಪೆಷಲ್ ಫೀಚರ್ ಏನಾಗುತ್ತೆ ಅಂದ್ರೆ, ಇನ್ ಕೇಸ್ ಆಫ್ ದಿಸ್ ಲಿವರ್ ರಾಡ್ಸ್ asexual reproduction takes place with the help of fragmentation or specialized structure called as gemme. ಗೊತ್ತಾಗ್ತಿದೆಯಾ? ಇಲ್ಲಿ ಎಸೆಕ್ಷುವಲ್ ರಿಪ್ರೊಡಕ್ಷನ್ ಮೂಲಕ ಫ್ರಾಗ್ಮೆಂಟೇಶನ್ ಆಗುತ್ತೆ. ಯಾವ ಸೆಲ್ಸ್ ನ ಮೂಲಕ ಆಗುತ್ತೆ ಅಂದ್ರೆ ಗೆಮ್ಮೆ ಅನ್ನುವ ಸೆಲ್ಸ್ ನ ಮೂಲಕ ಅಥವಾ ಗೆಮ್ಮೆ ಅನ್ನುವ ಸ್ಟ್ರಕ್ಚರ್ಸ್ ನ ಮೂಲಕ ಆಗುತ್ತೆ. ಅಂಡ್ ದೀಸ್ ಗೆಮ್ಮೆ ಇಟ್ ಈಸ್ ಅ ಪ್ಲೂರಲ್, ಸಿಂಗ್ಯುಲರ್ ಅಂತ ಕರೆದ್ರೆ ಗೆಮ್ಮ ಅಂತ ಕರಿತಾ ಹೋಗ್ತೀವಿ. ಏನು ಗೆಮ್ಮೆ ಅಥವಾ ಗೆಮ್ಮ ಅಂತ ಅಂದ್ರೆ, ನೋಡಿ ಇದು ಒಂದು ಮಾರ್ಕ್ಯಾನ್ಶಿಯಾ ಅಂತ ಅನ್ಕೊಂಡ್ರೆ ಕೆಳಗಡೆ ರೈಸಾಯ್ಡ್ಸ್ ಇರುತ್ತೆ, ನಮಗೆ ಗೊತ್ತಿದೆ. ಇಲ್ಲಿ ಕಪ್ ಶೇಪ್ಡ್ ಸ್ಟ್ರಕ್ಚರ್ಸ್ ಇರುತ್ತಲ್ಲ, ಇದನ್ನ ನಾವು ಗೆಮ್ಮ ಕಪ್ಸ್ ಅಂತ ಕರಿತೀವಿ. ಈ ಗೆಮ್ಮ ಕಪ್ಸ್ ನ ಒಳಗಡೆ ಈ ಗೆಮ್ಮೆ ಅಂತ ಇರುತ್ತೆ. ಗೊತ್ತಾಗ್ತಿದೆಯಾ? ಗೆಮ್ಮೆ ಇಟ್ ಈಸ್ ಅ ಗ್ರೀನ್ ಮಲ್ಟಿಸೆಲ್ಯುಲಾರ್ ಎಸೆಕ್ಷುವಲ್ ಬರ್ಡ್ಸ್ ವಿಚ್ ಡೆವಲಪ್ ಅ ಸ್ಮಾಲ್ ರಿಸೆಪ್ಟಕಲ್ಸ್ ಕಾಲ್ಡ್ ಗೆಮ್ಮ ಕಪ್ಸ್. ನೋಡಿ ಈ ಗೆಮ್ಮ ಕಪ್ಸ್ ನ ಒಳಗಡೆ ಈ ಗೆಮ್ಮೆ ಇರುತ್ತೆ. ಈ ಗೆಮ್ಮ ಕಪ್ಸ್ ಎಲ್ಲಿ ಪ್ರೆಸೆಂಟ್ ಆಗಿದೆ, ಥ್ಯಾಲಸ್ ಅಲ್ಲಿ ಇದೆ ಅಲ್ವಾ? ಅಂದ್ರೆ ಥ್ಯಾಲಸ್ ಅಲ್ಲಿ ಏನಿದೆ, ಗೆಮ್ಮ ಕಪ್ಸ್ ಇದೆ. ಈ ಗೆಮ್ಮ ಕಪ್ಸ್ ನ ಒಳಗಡೆ ಈ ಗೆಮ್ಮೆ ಇದೆ. ಈ ಗೆಮ್ಮೆ ಗ್ರೀನ್ ಇದೆ, ಮಲ್ಟಿಸೆಲ್ಯುಲಾರ್ ಸ್ಟ್ರಕ್ಚರ್ ಇದೆ. ಇದೇನ್ ಮಾಡುತ್ತೆ ಅಂದ್ರೆ ಇಟ್ ಅಂಡರ್ಗೋ ಫ್ರಾಗ್ಮೆಂಟೇಶನ್. ನೋಡಿ ಇಲ್ಲಿ 2 ಗೆಮ್ಮೆ ಇದೆಯಾ, ಈ 2 ಗೆಮ್ಮೆ ಇಲ್ಲಿ ಫ್ರಾಗ್ಮೆಂಟೇಶನ್ ಆಯ್ತು. ಇದು ಒಂದು ಹೊಸ ಪ್ಲಾಂಟ್ ಬಾಡಿ ಆಗುತ್ತೆ, ಇದು ಒಂದು ಹೊಸ ಪ್ಲಾಂಟ್ ಬಾಡಿಯಾಗಿ ಏನಾಗುತ್ತೆ, ಡೆವಲಪ್ಮೆಂಟ್ ಆಗುತ್ತಾ ಹೋಗುತ್ತೆ. ಗೊತ್ತಾಗ್ತಿದೆಯಾ? ನೆಕ್ಸ್ಟ್, the gemma is detaches from the parent body and germinate to form new individuals. ನೋಡಿ ಇಲ್ಲಿ ಬರುತ್ತೆ, ಈ ಗೆಮ್ಮ ಏನಾಗುತ್ತೆ, ಪೇರೆಂಟ್ ಬಾಡಿಯಿಂದ ಸಪರೇಟ್ ಆಗ್ತಾ ಹೋಗುತ್ತೆ. ಇದು ಒಂದು ನ್ಯೂ ಪ್ಲಾಂಟ್ ಬಾಡಿ ಆಗುತ್ತೆ, ಇದು ಒಂದು ನ್ಯೂ ಪ್ಲಾಂಟ್ ಬಾಡಿಯಾಗಿ ಏನಾಗುತ್ತೆ, ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್, ಸೆಕ್ಷುವಲ್ ರಿಪ್ರೊಡಕ್ಷನ್ ಯಾವ ರೀತಿ ಆಗುತ್ತೆ ಲಿವರ್ ರಾಡ್ಸ್ ಅಲ್ಲಿ ಅಂತಂದ್ರೆ, ಇನ್ ಲಿವರ್ ರಾಡ್ಸ್ ಸೆಕ್ಷುವಲ್ ರಿಪ್ರೊಡಕ್ಷನ್, during sexual reproduction the male and female sex organs are produced either on same plant, that is thallus, or different thallus. ಅಂದ್ರೆ ನೋಡಿ ಇದು ಒಂದೇ ಥ್ಯಾಲಸ್, ಈ ಒಂದೇ ಥ್ಯಾಲಸ್ ಅಲ್ಲಿ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್, ಫಿಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಆದ್ರೂ ಇರಬಹುದು, ಅಥವಾ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಒಂದು ಥ್ಯಾಲಸ್ ಅಲ್ಲಿ ಒಂದು ಗಿಡದಲ್ಲಿ, ಫಿಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಇನ್ನೊಂದು ಗಿಡದಲ್ಲಿ ಕೂಡ ಇರಬಹುದು. ಅಂಡ್ ಇಫ್ ಯು ಸಿ ದ sporophytic stage, the sporophytic stage is differentiated. ಈ sporophytic stage ನ ಯಾವ ರೀತಿ ಡಿವೈಡ್ ಮಾಡಿದೀವಿ ಅಂದ್ರೆ, ಇಟ್ ಇಸ್ ಡಿಫರೆನ್ಶಿಯೇಟೆಡ್ ಇನ್ 3 ಪೋರ್ಷನ್. ಕೆಳಭಾಗನ ಫೂಟ್ ಅಂತ ಕರಿತೀವಿ, ಆಮೇಲೆ ಉದ್ದ ಸ್ಟಾಕ್ ಇದೆಯಲ್ಲ ಅದನ್ನ ಸೀಟಾ ಅಂತ ಕರಿತೀವಿ, ಆಮೇಲೆ ಮೇಲ್ಗಡೆ ಇದೆಯಲ್ಲ ಸ್ಟ್ರಕ್ಚರ್ ಇದನ್ನ ಕ್ಯಾಪ್ಸ್ಯೂಲ್ ಅಂತ ಕರಿತಾ ಹೋಗ್ತೀವಿ. So the sporophytic stage is differentiated or divided into 3 portions: foot, seta, capsule. Foot is a lower most portion. ಫುಟ್ ನ ಮೇಲೆ ಸೀಟಾ ಇದೆ, ಸೀಟಾದ ನಂತರ ಏನು ಬರುತ್ತೆ, ಕ್ಯಾಪ್ಸೂಲ್ ಬರುತ್ತೆ. ಸೊ ಕ್ಯಾಪ್ಸೂಲ್ ಕೆಲಸ ಏನು ಅಂದ್ರೆ, ಆಫ್ಟರ್ ಮಿಯೋಸಿಸ್ ದ ಸ್ಪೋರ್ಸ್ ಆರ್ ಪ್ರೊಡ್ಯೂಸ್ಡ್ ವಿತ್ ಇನ್ ದ ಕ್ಯಾಪ್ಸೂಲ್. ಮಿಯೋಸಿಸ್ ನ ನಂತರ ಈ ಕ್ಯಾಪ್ಸೂಲ್ ನ ಒಳಗಡೆ ಏನ್ ಪ್ರೊಡ್ಯೂಸ್ ಆಗುತ್ತೆ, ಸ್ಪೋರ್ಸ್ ಪ್ರೊಡ್ಯೂಸ್ ಆಗುತ್ತೆ. ಅಂಡ್ ದಿ ಸ್ಪೋರ್ಸ್ ಜರ್ಮಿನೇಟ್. ಈ ಸ್ಪೋರ್ಸ್ ಜರ್ಮಿನೇಟ್ ಆಗಿ ಏನ್ ಪ್ರೊಡ್ಯೂಸ್ ಮಾಡುತ್ತೆ ಅಂದ್ರೆ ಗ್ಯಾಮೆಟೋಫೈಟ್ ನ ಪ್ರೊಡ್ಯೂಸ್ ಮಾಡುತ್ತೆ. ದಿ ಗ್ಯಾಮೆಟೋಫೈಟ್ ಇಟ್ ಈಸ್ ಫ್ರೀ ಲಿವಿಂಗ್. ಈ ಗ್ಯಾಮೆಟೋಫೈಟ್ ಏನಾಗಿರುತ್ತೆ, ಫ್ರೀ ಲಿವಿಂಗ್ ಇರುತ್ತೆ. ಈ ಗ್ಯಾಮೆಟೋಫೈಟ್ ಒಳಗಡೆ ಗ್ಯಾಮೆಟ್ಸ್ ಏನಾಗ್ತಾ ಹೋಗುತ್ತೆ, ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ.
ಸರಿನಾ? So this is once again the whole page of this. So next after this liver rods ಆದಮೇಲೆ ನೆಕ್ಸ್ಟ್ ಬರೋದು ಮಾಸಸ್. ಸೊ ಬ್ರಯೋಫೈಟ್ಸ್ ಅಲ್ಲಿ ಎರಡು ಗುಂಪು ಅಂತ ಹೇಳಿದ್ದೆ, ಒಂದು ಲಿವರ್ ರಾಡ್ಸ್, ಇನ್ನೊಂದು ಮಾಸಸ್. ಸೊ ಮಾಸಸ್ನ ಬಗ್ಗೆ ಬರೋದಾದ್ರೆ ದ ಪ್ಲಾಂಟ್ ಬಾಡಿ ಈಸ್ ಗ್ಯಾಮೆಟೋಫೈಟ್. ಹೌದಾ? ಪ್ಲಾಂಟ್ ಬಾಡಿ ಏನು? ಗ್ಯಾಮೆಟೋಫೈಟ್. ಇಟ್ ಪ್ರೊಡ್ಯೂಸಸ್ ಹ್ಯಾಪ್ಲಾಯ್ಡ್ ಗ್ಯಾಮಿಟ್. ಈ ಗ್ಯಾಮೆಟೋಫೈಟ್ ಸ್ಟೇಜ್ ಅಲ್ಲೇ, ಗ್ಯಾಮೆಟೋಫೈಟ್ ಅಲ್ಲಿ ಎರಡು ಸ್ಟೇಜ್ ಇರುತ್ತೆ. ಅಂದ್ರೆ plant body is gametophyte and the plant body having two stages. One is protonema stage and another one is leafy stage. So protonema stage ನ ಬಗ್ಗೆ ಹೇಳೋದಾದ್ರೆ ಫಸ್ಟ್ ನಾವು protonema stage ನ ಬಗ್ಗೆ ಗಮನ ಕೊಡ್ತಾ ಇದೀವಿ. The protonema stage, it is a green creeping ಅಂದ್ರೆ ತೆವಳೋದು, ಗ್ರೀನ್ ಕ್ರೀಪಿಂಗ್ ಬ್ರಾಂಚ್ಡ್ ಸ್ಟೇಜ್ ಅಂಡ್ ಇಟ್ ಈಸ್ ಫಿಲಮೆಂಟಸ್. ಅಂದ್ರೆ ಈ ಪ್ರೋಟೋನಿಮಾ ಸ್ಟೇಜ್ ನೆಲದ ಮೇಲೆ ಇರುತ್ತೆ, ಹಸಿರಾಗಿರುತ್ತೆ, ನೆಲದ ಮೇಲೆ ತೆವಳ್ಕೊಳ್ತಾ ಹೋಗ್ತಾ ಇರುತ್ತೆ, ಕ್ರೀಪಿಂಗ್ ತೆವಳುತ್ತಾ ಹೋಗ್ತಾ ಇರುತ್ತೆ, ಅಂಡ್ ಇಟ್ ಈಸ್ ಬ್ರಾಂಚ್ಡ್ ಸ್ಟೇಜ್ ಅಂತ ಹೇಳ್ತೀವಿ. ದ ಪ್ರೋಟೋನಿಮಾ ಸ್ಟೇಜ್ ಇಸ್ ಅ ಫಸ್ಟ್ ಸ್ಟೇಜ್ ಆಫ್ ಮಾಸಸ್. ಇದು ಮಾಸಸ್ನ ಫಸ್ಟ್ ಸ್ಟೇಜ್ ಅಂತ ಹೇಳ್ತಾ ಹೋಗ್ತೀವಿ. ಅಂಡ್ ದ ಪ್ರೋಟೋನಿಮಾ ಸ್ಟೇಜ್ ಈಸ್ ಡೆವಲಪ್ಡ್ ಫ್ರಮ್ ದಿ ಸ್ಪೋರ್ಸ್. ಈ ಪ್ರೋಟೋನಿಮಾ ಸ್ಟೇಜ್ ಎಲ್ಲಿಂದ ಡೆವಲಪ್ಮೆಂಟ್ ಆಗಿದೆ ಅಂದ್ರೆ ಸ್ಪೋರ್ಸ್ ಇಂದ ಡೆವಲಪ್ಮೆಂಟ್ ಆಗ್ತಾ ಇದೆ. ಅಂಡ್ ದಿಸ್ ಪ್ರೋಟೋನಿಮಾ ಸ್ಟೇಜ್ ಅಂಡರ್ಗೋಸ್ ಎಸೆಕ್ಷುವಲ್ ರಿಪ್ರೊಡಕ್ಷನ್. ಈ ಪ್ರೋಟೋನಿಮಾ ಸ್ಟೇಜ್ ಅಲ್ಲಿ ಎಸೆಕ್ಷುವಲ್ ರಿಪ್ರೊಡಕ್ಷನ್ ಆಗುತ್ತೆ. ಬೈ ಎಸೆಕ್ಷುವಲ್ ರಿಪ್ರೊಡಕ್ಷನ್ ದ ಪ್ರೋಟೋನಿಮಾ ಸ್ಟೇಜ್ ಪ್ರೊಡ್ಯೂಸಸ್ ಸೆಕೆಂಡ್ ಸ್ಟೇಜ್ ದಟ್ ಈಸ್ ಲೀಫಿ ಸ್ಟೇಜ್. ಸೊ ಈ ಪ್ರೋಟೋನಿಮಾ ಸ್ಟೇಜ್ ಅಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗುತ್ತೆ. ಸೆಕ್ಷುವಲ್ ರಿಪ್ರೊಡಕ್ಷನ್ ಆದಮೇಲೆ ಏನನ್ನ ಪ್ರೊಡ್ಯೂಸ್ ಮಾಡುತ್ತೆ ಅಂದ್ರೆ ಲೀಫಿ ಸ್ಟೇಜ್ ನ ಪ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ಲೀಫಿ ಸ್ಟೇಜ್. ಸೊ ನೆಕ್ಸ್ಟ್ ಸ್ಟಾರ್ಟ್ಸ್ ವಿತ್ ಮಾಸಸ್. ಅದರಲ್ಲಿ ಎರಡನೇ ಸ್ಟೇಜ್ನ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ, ಲೀಫಿ ಸ್ಟೇಜ್. ಈ ಲೀಫಿ ಸ್ಟೇಜ್ ಎಲ್ಲಿಂದ ಡೆವಲಪ್ಮೆಂಟ್ ಆಗುತ್ತೆ ಅಂದರೆ ದ ಲೀಫಿ ಸ್ಟೇಜ್ ಇಸ್ ಡೆವಲಪ್ಡ್ ಫ್ರಮ್ ದಿ ಪ್ರೋಟೋನಿಮಾ. ಈ ಪ್ರೋಟೋನಿಮಾ ಸ್ಟೇಜ್ ಏನಾಗುತ್ತೆ, ದಿಸ್ ಪ್ರೋಟೋನಿಮಾ ಸ್ಟೇಜ್ ಅಂಡರ್ಗೋ ಎಸೆಕ್ಷುವಲ್ ರಿಪ್ರೊಡಕ್ಷನ್ ಟು ಫಾರ್ಮ್ ಲೀಫಿ ಸ್ಟೇಜ್. ಆ್ಯಂಡ್ ದಿಸ್ ಲೀಫಿ ಸ್ಟೇಜ್ ವಿಚ್ ಈಸ್ ಅಪ್ರೈಟ್ ಅಂದರೆ ಉದ್ದವಾಗಿರುತ್ತೆ, ಸ್ಲೆಂಡರ್, ಆ್ಯಂಡ್ ಇಟ್ ಈಸ್ ಎರೆಕ್ಟ್ ಇನ್ ನೇಚರ್. ಸೊ ಲೀಫಿ ಸ್ಟೇಜ್ ಏನಾಗಿರುತ್ತೆ, ಉದ್ದವಾಗಿರುತ್ತೆ ಮತ್ತು ಎರೆಕ್ಟ್ ಇರುತ್ತೆ. ಅದೇ ಇನ್ನೊಂದು ಫಸ್ಟ್ ಸ್ಟೇಜ್ ನೋಡಿದ್ವಲ್ಲ, ಯಾವುದು? ಪ್ರೋಟೋನಿಮಾ ಸ್ಟೇಜ್. ದಿಸ್ ಪ್ರೋಟೋನಿಮಾ ಸ್ಟೇಜ್ ಈಸ್ ಗ್ರೀನ್ ಕ್ರೀಪಿ ಇನ್ ನೇಚರ್ ಬಟ್ ಇಟ್ ಈಸ್ ಅಪ್ರೈಟ್ ಇನ್ ನೇಚರ್. ಆ್ಯಂಡ್ ಇಫ್ ದೇರ್ ಆರ್ ಲೀಫ್ ಲೈಕ್ ಸ್ಟ್ರಕ್ಚರ್ಸ್ ಆರ್ ಪ್ರೆಸೆಂಟ್, ಅದು ಯಾವ ರೀತಿ ಅರೇಂಜ್ ಆಗಿರುತ್ತೆ ಅಂದರೆ ದೇ ಆರ್ ಅರೇಂಜ್ಡ್ ಲೈಕ್ ದಿಸ್ ಆನ್ ದ ಥ್ಯಾಲಸ್. ನೋಡಿ, ಇದೇ ಒಂದು ಥ್ಯಾಲಸ್ ಅಂತ ಅನ್ಕೊಂಡ್ರೆ ಈ ಥ್ಯಾಲಸ್ನ ಮೇಲೆ ಈ ರೀತಿ ಏನಾಗಿರುತ್ತೆ, ಈ ಲೀಫ್ ಲೈಕ್ ಸ್ಟ್ರಕ್ಚರ್ಸ್ ಏನಾಗಿರುತ್ತೆ, ಅರೇಂಜ್ ಆಗಿರುತ್ತೆ. ಅಂಡ್ ದಿಸ್ ಲೀಫಿ ಸ್ಟೇಜ್ ಹ್ಯಾವಿಂಗ್ ರೈಸಾಯ್ಡ್ಸ್. ಈ ಲೀಫಿ ಸ್ಟೇಜಸ್ ಅಲ್ಲಿ ರೈಸಾಯ್ಡ್ಸ್ ಇರುತ್ತೆ. ಆ ರೈಸಾಯ್ಡ್ಸ್ ನ ಕೆಲಸ ಏನು ಅಂದ್ರೆ ದೇ ಆರ್ ಹೆಲ್ಪ್ ಇನ್ ಅಟ್ಯಾಚ್ಮೆಂಟ್ ಟು ದಿ ಸಬ್ಸ್ಟ್ರಾಟಮ್. ಯಾವುದೇ ಒಂದು ಸಬ್ಸ್ಟ್ರಾಟಮ್ಗೆ ಅಟ್ಯಾಚ್ ಆಗೋದಕ್ಕೆ ಏನ್ ಮಾಡುತ್ತೆ, ರೈಸಾಯ್ಡ್ಸ್ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಸೊ ಈ ಲೀಫಿ ಸ್ಟೇಜ್ ಆದ್ಮೇಲೆ ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ಹೌ ರಿಪ್ರೊಡಕ್ಷನ್ ಅಕರ್ಸ್ ಇನ್ ದಿಸ್ ಲೀಫಿ ಸ್ಟೇಜ್. ಈ ಲೀಫಿ ಸ್ಟೇಜ್ ಅಲ್ಲಿ ಯಾವ ರೀತಿ ರಿಪ್ರೊಡಕ್ಷನ್ ಆಗುತ್ತೆ ಅನ್ನೋದನ್ನ ನಾವು ನೆಕ್ಸ್ಟ್ ಸ್ಟಡಿ ಮಾಡ್ತಾ ಹೋಗೋಣ. ರಿಪ್ರೊಡಕ್ಷನ್ ಇನ್ ಲೀಫಿ ಸ್ಟೇಜ್ ದಟ್ ಈಸ್ ಮಾಸಸ್. ಮಾಸಸ್ ನ ಲೀಫಿ ಸ್ಟೇಜ್ ಅಲ್ಲಿ ಯಾವ ರೀತಿ ರಿಪ್ರೊಡಕ್ಷನ್ ಆಗುತ್ತೆ ಅಂದ್ರೆ vegetative propagation or vegetative reproduction in mosses it takes place by vegetative reproduction takes place by fragmentation and asexual reproduction in mosses. Asexual reproduction in mosses takes place by the help of budding, takes place by budding involved in secondary protonema. That means in mosses asexual reproduction takes place by budding of secondary protonema. ಸೆಕೆಂಡರಿ ಪ್ರೋಟೋನಿಮಾ. ಏನು ಸೆಕೆಂಡರಿ ಪ್ರೋಟೋನಿಮಾ ಅಂತಂದ್ರೆ ಫಸ್ಟ್ ಈಗ ಹೇಳಿದೆ ನಾನು, ಮಾಸಸ್ ಅಲ್ಲಿ ಎರಡು ತರ ಉದಾಹರಣೆಗೆ ಒಂದು ಪ್ರೋಟೋನಿಮಾ ಸ್ಟೇಜ್, ಇನ್ನೊಂದು ಲೀಫಿ ಸ್ಟೇಜ್. ಪ್ರೋಟೋನಿಮಾ ಸ್ಟೇಜ್ ಎಸೆಕ್ಷುವಲ್ ರಿಪ್ರೊಡಕ್ಷನ್ ಆಗಿ ಲೀಫಿ ಸ್ಟೇಜ್ ಬರುತ್ತೆ, ಗೊತ್ತಾಗ್ತಿದೆಯಾ? ಹೌದು ತಾನೆ? ಈ ಲೀಫಿ ಸ್ಟೇಜ್ ಏನಾಗಿದೆ, ಕಂಪ್ಲೀಟ್ ಆಗಿ ಡೆವಲಪ್ಮೆಂಟ್ ಆಗುತ್ತಲ್ಲ, ಅದನ್ನ ಸೆಕೆಂಡರಿ ಪ್ರೋಟೋನಿಮಾ ಸ್ಟೇಜ್ ಅಂತ ಕರಿತಾ ಹೋಗ್ತೀವಿ.
ಗೊತ್ತಾಗ್ತಿದೆಯಾ? ಸೊ ಥ್ರೂ ದಿಸ್ ಸೆಕೆಂಡರಿ ಪ್ರೋಟೋನಿಯಮ ದೇ ಅಂಡರ್ಗೋ asexual reproduction by budding. So vegetative propagation by fragmentation, asexual reproduction by budding of secondary protonema. Whereas if you see the sexual reproduction, the Antheridium and Archegonium, they are present on the apex of leafy shoot or apex of the plant body. So sexual reproduction is of sexual reproduction, both Antheridium and Archegonium, they are present at the apex of leafy shoot. Apex of leafy shoots. Apex ಅಂದ್ರೆ ಮೇಲ್ಭಾಗದಲ್ಲಿ ಬಂದಿರುತ್ತೆ. And this they will undergo sexual reproduction. After sexual reproduction they produce zygote. ಅದಕ್ಕೆ sexual reproduction ಆದ್ಮೇಲೆ zygote ಬರುತ್ತೆ. The zygote undergo sporophytic stage. zygote ಆದ್ಮೇಲೆ ಡೆವಲಪ್ಮೆಂಟ್ ಆಗಿ sporophytic stage ಆಗುತ್ತೆ. This sporophytic stage consists of, ಈ sporophytic stage ಅಲ್ಲಿ ಏನೇನಿರುತ್ತೆ ಅಂದ್ರೆ, the sporophytic stage consists of food, seta, capsule. ಸೇಮ್ ನಾವೇ ಹೇಳಿದ್ವು liver rods, ಅದೇ ರೀತಿ ಇಲ್ಲೂ ಕೂಡ ಇರುತ್ತೆ. But it is somewhat elaborated process compared to liver rods. So liver rods ಕಂಪೇರ್ ಮಾಡಿದ್ರೆ ಮಾಸಸ್ ಅಲ್ಲಿ ಈ ಸ್ಟೇಜ್ ಏನಾಗಿರುತ್ತೆ, ಸ್ವಲ್ಪ ಎಲಾಬರೇಟ್ ಇರುತ್ತೆ, ಸ್ವಲ್ಪ ಉದ್ದ ಲೆಂಥಿ ಪ್ರೋಸೆಸ್ ಇರುತ್ತೆ. And this is the food, the basal portion that is help for attachment of substratum. Then we have seta. This is seta. This is food. Help for attachment to substratum. Substratum ಅಂದ್ರೆ ವಸ್ತು ಅಟ್ಯಾಚ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. Then we have the capsule. Okay, and this capsule they will produce, they consist of spores. Capsule the spores irutte, ಗೊತ್ತಾಗ್ತಿದೆಯಾ? This spores will germinate. This spores will germinate to produce gamete. ಈ spores germinate ಆಗಿ ಏನು ಪ್ರೊಡ್ಯೂಸ್ ಮಾಡುತ್ತೆ? gamete ನ ಪ್ರೊಡ್ಯೂಸ್ ಮಾಡುತ್ತೆ. Okay, this is about the bryophytes. This completes bryophytes. So bryophytes ಅಂದ್ರೆ ಏನು, ಅಲ್ಲಿ ರಿಪ್ರೊಡಕ್ಷನ್ ಯಾವ ರೀತಿ ಆಗುತ್ತೆ ಅನ್ನೋದನ್ನ ಡಿಸ್ಕಸ್ ಮಾಡ್ತಾ ಹೋದ್ವಿ. ಸೊ ಅದಾದ್ಮೇಲೆ bryophytes ಅಲ್ಲಿ ಎರಡು ರೀತಿ ಇದೆ, ಲಿವರ್ ರಾಡ್ಸ್ ಮತ್ತೆ ಮಾಸಸ್. ಲಿವರ್ ರಾಡ್ಸ್ ಗೆ ಮಾರ್ಕೆನ್ಶಿಯನ್ ಎಕ್ಸಾಂಪಲ್ ತೆಗೆದುಕೊಂಡ್ವಿ. ವೇರ್ ಇನ್ ದಿ ಕೇಸ್ ಆಫ್ ಮಾಸಸ್ ವಿ ಕ್ಯಾನ್ ಟೇಕ್ ಎನ್ ಎಕ್ಸಾಂಪಲ್. ಮಾಸಸ್ ಗೆ ಯಾವ ಎಕ್ಸಾಂಪಲ್ ಕೊಡಬಹುದು ಅಂದ್ರೆ ಸ್ಪ್ಯಾಗ್ನಮ್, ಎಕ್ಸಾಂಪಲ್ ಯಾವುದು ಅಂದ್ರೆ ಮಾಸಸ್ ಗೆ ಸ್ಪ್ಯಾಗ್ನಮ್. ಗೊತ್ತಾಗ್ತಿದೆಯಾ? This completes bryophytes. Now we are going to focus on pteridophytes. After bryophytes we are going to study about pteridophytes. Pteridophytes includes ಯಾವ್ಯಾವ ಗಿಡಗಳು ಸೇರುತ್ತೆ pteridophytes ನ ಗುಂಪಿಗೆ? which includes ferns, horsetails, Selaginella, these are the example for pteridophytes. ಇವೆಲ್ಲ pteridophytes ಗೆ ಏನಾಗುತ್ತೆ? ಎಕ್ಸಾಂಪಲ್. ferns ಆಗಿರಬಹುದು, horsetails ಆಗಿರಬಹುದು, Selaginella. And the pteridophytes, they are also known as reptiles of
ಪ್ಲಾಂಟ್ ಕಿಂಗ್ಡಮ್, ರೆಪ್ಟೈಲ್ಸ್ ಆಫ್ ಪ್ಲಾಂಟ್ ಕಿಂಗ್ಡಮ್. ಬ್ರಯೋಫೈಟ್ಸ್ ನ ಆಂಫಿಬಿಯನ್ಸ್ ಆಫ್ ಪ್ಲಾಂಟ್ ಕಿಂಗ್ಡಮ್ ಅಂತ ಕರಿತೀವಿ, ಬಟ್ ಇವ್ರನ್ನ ರೆಪ್ಟೈಲ್ಸ್ ಆಫ್ ಪ್ಲಾಂಟ್ ಕಿಂಗ್ಡಮ್ ಅಂತ ಕರಿತೀವಿ. ಯಾಕೆ ಅಂದ್ರೆ ದೀಸ್ ಆರ್ ದಿ ಫಸ್ಟ್ ಆರ್ಗ್ಯಾನಿಸಮ್ಸ್ ದಟ್ ಕಂಪ್ಲೀಟ್ಲಿ ಅಡಾಪ್ಟೆಡ್ ಇನ್ ಲ್ಯಾಂಡ್. ಗೊತ್ತಾಗ್ತಿದೆಯಾ? ಭೂಮಿ ಮೇಲೆ ಕಂಪ್ಲೀಟ್ ಆಗಿ ಅಡಾಪ್ಟ್ ಆಗಿದ್ದು ಟೆರಡೋಫೈಟ್ಸ್. ಅಂಡ್ ದೀಸ್ ಟೆರಡೋಫೈಟ್ಸ್ ದೇ ಲಿವ್ ಇನ್ ಎಲ್ಲೆಲ್ಲಿ ಇರುತ್ತೆ ಅಂದ್ರೆ, ಇಫ್ ಯು ಸಿ ದ habitat of pteridophytes, they live in cool, shady, damp areas. They will live in cool, shady, damp areas. Also, they are found in dry soils. They are found in dry land also. So, andre ಬ್ರಯೋಫೈಟ್ಸ್ ಎಲ್ಲೆಲ್ಲಿ ಇರುತ್ತೆ? ದೇ ಆರ್ ಕೂಲ್, ಲಿವಿಂಗ್ ಕೂಲ್, ಶೇಡಿ, ಡ್ಯಾಂಪ್ ಆರ್ ಮಾಯಿಸ್ಟ್ ಏರಿಯಾಸ್. ಈ ಟೆರಡೋಫೈಟ್ಸ್ ಕೂಡ ಮಾಯಿಸ್ಟ್ ಏರಿಯಾದಲ್ಲಿ ಇರುತ್ತೆ, ಬಟ್ ಕೆಲವೊಂದು ಟೆರಡೋಫೈಟ್ಸ್ ಏನಾಗಿದೆ ಪೂರ್ತಿ ತೇವಾಂಶ ಇಲ್ಲದೆ ಇರುವ ಮಣ್ಣಿನಲ್ಲಿ ಕೂಡ ಇರುತ್ತೆ, ಅಲ್ಲಿ ಕೂಡ ಬದುಕೋದಕ್ಕೆ ಅಡ್ಜಸ್ಟ್ ಆಗಿದೆ, ಸ್ವಲ್ಪ ಎವಲ್ಯೂಷನ್ ಆಗಿದೆ. ಗೊತ್ತಾಗ್ತಿದೆಯಾ? ಸೊ ಆಫ್ಟರ್ ದಿಸ್ ಟೆರಡೋಫೈಟ್ಸ್ ಆರ್ ಫಸ್ಟ್ ಗ್ರೂಪ್ ಆಫ್ ಪ್ಲಾಂಟ್ಸ್ ದಟ್ ಹ್ಯಾವಿಂಗ್ ಕಂಪ್ಲೀಟ್ true plant body. Kodakriya, they have true plant body. ಅಂದ್ರೆ ನಾವು ಬ್ರಯೋಫೈಟ್ಸ್ ಅಲ್ಲಿ ಆಗಿರ್ಬೋದು, ಆಲ್ಗೆಲ್ ಆಗಿರ್ಬೋದು, ರೂಟ್ ಲೈಕ್, ಸ್ಟೆಮ್ ಲೈಕ್, ಲೀಫ್ ಲೈಕ್ ಸ್ಟ್ರಕ್ಚರ್ ಅಂತ ಹೇಳ್ತಿದ್ವಿ, ಬಟ್ ಟ್ರೂ ಲೀಫ್, ಟ್ರೂ ರೂಟ್ ಅಂತ ಎಲ್ಲೂ ಹೇಳಿರಲಿಲ್ಲ. ಬಟ್ ಫ್ರಮ್ ನೌ ದಿಸ್ ಆನ್ವರ್ಡ್ಸ್, from pteridophytes onwards, the plant contain true root, stem and leaves. So that the root, stem, leaf ಇಲ್ಲಿ ನಾವು ಡಿಫರೆನ್ಶಿಯೇಟ್ ಮಾಡ್ತೀವಿ, ಬಟ್ ಇನ್ನೆಲ್ಲ ಹಿಂದ್ಗಡೆ ಮಾಡಿರೋ ಕ್ಲಾಸಸ್ ಎಲ್ಲ ಡಿವೈಡ್ ಮಾಡಕ್ ಆಗ್ತಿರ್ಲಿಲ್ಲ. And pteridophytes are the first group of plants that having water vascular system. Pteridophytes are the plants they first have water vascular system. Water vascular system, or we can say that they have vascular system. Vascular system alli ಎರಡು ತರ. Or vascular system that mainly includes vascular tissues. Vascular system ಅಲ್ಲಿ ಏನು includes ಆಗುತ್ತೆ? It includes vascular tissues. Vascular tissues are nothing but phloem and xylem. ಹೌದು ತಾನೆ? Xylem is a water conducting tissue, phloem is a food conducting tissue. So xylem ಮತ್ತು phloem ಮೊದಲು ನೋಡಿದ್ದು ಎಲ್ಲಿ ಅಂದ್ರೆ ಟೆರಡೋಫೈಟ್ಸ್. ಗೊತ್ತಾಗ್ತಿದೆಯಾ? So after this introduction, now we go on with leaf ಹೇಗಿರುತ್ತೆ. What are how the structures of leaves are arranged in pteridophytes. If you see the leaves of pteridophytes, some pteridophytes leaves are very small in nature. Some leaves are small in nature. That phenomenon is known as microphylls. Some leaves of leaves ನ ಬಗ್ಗೆ ಡಿಸ್ಕಸ್ ಮಾಡೋದಾದ್ರೆ, ಟೆರಡೋಫೈಟ್ಸ್ ನ leaves ನ ಬಗ್ಗೆ ಹೇಳೋದಾದ್ರೆ, some leaves of pteridophytes are very small in nature. They are known as microphylls. Phylus refers to leaf, micro means small. Pteridophyte ಗಳಲ್ಲಿ ಕೆಲವೊಂದು ಗಿಡಗಳಲ್ಲಿ ಎಲೆಗಳು ತುಂಬಾ ಚಿಕ್ಕದಿರುತ್ತೆ. ಯಾವ್ಯಾವ ಗಿಡಗಳಂದ್ರೆ ಎಕ್ಸಾಂಪಲ್ ಸಲಾಜಿನೆಲ್ಲ. ಸೊ ಸಲಾಜಿನೆಲ್ಲ ಅನ್ನೋ ಟೆರಡೋಫೈಟ್ಸ್ ನ ಎಲೆಗಳು ತುಂಬಾ ಚಿಕ್ಕದಿರುತ್ತೆ. ಆ ಕಂಡೀಷನ್ ನಾವು ಮೈಕ್ರೋಫೈಲಸ್ ಅಂತ ಕರಿತೀವಿ. ಸಮ್ ಲೀವ್ಸ್ ಆಫ್ ಟೆರಡೋಫೈಟ್ಸ್ ಆರ್ ಲಾರ್ಜ್ ಇನ್ ನೇಚರ್, so they are known as macrophytes.
ಎಕ್ಸಾಂಪಲ್ ಫಾರ್ಮ್ಸ್. ಈ ಫರ್ ಅನ್ನುವ ಗಿಡದ ಎಲೆಗಳು ಏನಾಗಿರುತ್ತೆ, ಸ್ವಲ್ಪ ಅಗಲವಾಗಿರುತ್ತೆ, ದೊಡ್ಡದಾಗಿರುತ್ತೆ, ಅದನ್ನ ಮ್ಯಾಕ್ರೋಫೈಲಸ್ ಅಂತ ಕರಿತಾ ಹೋಗ್ತೀವಿ. ಸೊ ಇಫ್ ಯು ಸಿ ದ ಪ್ಲಾಂಟ್ ಬಾಡಿ of pteridophytes is sporophyte mainly. Plant body is sporophyte. The plant body is sporophyte. If you see the plant body ಈ ರೀತಿ ಇದೆ ಅಂತ ಅನ್ಕೊಂಡ್ರೆ, the plant body having sporangia, ಈ ಪ್ಲಾಂಟ್ ಬಾಡಿ ಯಾವ ರೀತಿಯ ಸ್ಟ್ರಕ್ಚರ್ಸ್, ಒಂದು ಶೇಪ್ಡ್ ಸ್ಟ್ರಕ್ಚರ್ ಇರುತ್ತೆ, ಆ ಸ್ಟ್ರಕ್ಚರ್ ನಾವು ಸ್ಪೊರಾಂಜಿಯಾ ಅಂತ ಕರಿತೀವಿ. This sporangia undergo reductional cell division, that is meiosis. This sporangia undergo meiosis to produce spores. ಸ್ಪೊರಾಂಜಿಯಾ ಏನಾಗುತ್ತೆ, ರಿಡಕ್ಷನಲ್ ಸೆಲ್ ಡಿವಿಷನ್ ಅಂದ್ರೆ ಮಿಯೋಸಿಸ್ ಆಗುತ್ತೆ. ಥ್ರೂ ಮಿಯೋಸಿಸ್ ದ ಸ್ಪೋರ್ಸ್ ಆರ್ ಪ್ರೊಡ್ಯೂಸ್ಡ್. ಗೊತ್ತಾಗ್ತಿದೆಯಾ? ಸೊ ಪ್ಲಾಂಟ್ ಬಾಡಿ ಈಸ್ ಸ್ಪೋರೋಫೈಟ್. ಆಮೇಲೆ ಪ್ಲಾಂಟ್ ಬಾಡಿ ಯಾವ ರೀತಿ ಅರೇಂಜ್ ಆಗಿರುತ್ತೆ ಅಂದ್ರೆ, ಮೇನ್ಲಿ there is a structure which is present known as sporangia, and this sporangia which undergo reductional cell division, that is meiosis, to produce spores. If you see the sporangia is covered with leafy like structure. ಈ sporangia ಸುತ್ತ ಈ ರೀತಿ leaf like structure present ಇರುತ್ತೆ. That leafy like structure that cover the sporangia is known as sporophyll. So this portion is known as sporophyll. Sporophyll is a leaf-like structure that covers the sporangia. Sporangia ಏನು ಮಾಡಿರುತ್ತೆ, ಕವರ್ ಮಾಡಿರುತ್ತೆ. But in case of some special plants, or in case of some pteridophytes, this sporangia or this sporophyll is completely covered. This sporophyll is completely cover the sporangia. ನೋಡಿ, clear ನೋಡಿ, ಇದು sporangia. ಗೊತ್ತಾಗ್ತಿದೆಯಾ? ಸೊ ಈ sporangia ಸುತ್ತ ಸ್ಪೋರೋಫಿಲ್ಸ್ ಇರುತ್ತೆ. ಬಟ್ ಕೆಲವೊಂದು ಗಿಡಗಳಲ್ಲಿ ಏನಾಗಿರುತ್ತೆ, ಈ ಸ್ಪೊರಾಂಜಿಯಾ ಸುತ್ತ ಈ ಸ್ಪೋರೋಫಿಲ್ ಏನಾಗಿರುತ್ತೆ, ಕಾಂಪ್ಲೆಕ್ಸ್ ಆಗಿ ಅರೇಂಜ್ ಆಗಿರುತ್ತೆ. ಇದು ಸ್ಪೋರೋಫಿಲ್ ಲೀಫಿ ಸ್ಟೇಜ್. ಈ ಲೀಫಿ ಸ್ಟೇಜ್ ಏನಾಗಿದೆ, ಕಂಪ್ಲೀಟ್ ಆಗಿ ಕವರ್ ಆಗಿದೆ. They completely cover like this. That phenomenon, that is compactly arranged sporophyll covers the sporangia, that is known as strobili. That structure we call them as strobili. Andre idu sporophyll, this is known as the sporangia. Idu sporangia ide andre ಈ ಸ್ಪೊರಾಂಜಿಯಾ ಸುತ್ತ ಸ್ಪೋರೋಫಿಲ್ ಲೀಫ್ ಲೈಕ್ ಸ್ಟೇಜ್ ಏನಿದೆಯೋ ಅದು ಕಂಪ್ಲೀಟ್ ಆಗಿ ಕವರ್ ಆಗಿದೆ ಅಂತ ಅರ್ಥ. ಅದನ್ನ ಸ್ಟ್ರೊಬೈಲಿ ಅಂತ ಕರಿತಾ ಹೋಗ್ತೀವಿ. ಅಂಡ್ ದಿಸ್ ಈಸ್ ಸೀನ್ ಇನ್ ಅ ಪ್ಲಾಂಟ್ ದಟ್ ಈಸ್ ಸೆಲಾಜಿನೆಲ್ಲಾ, ಅಂಡ್ ದಿಸ್ ಈಸ್ ಸೀನ್ ಇನ್ ಅ ಪ್ಲಾಂಟ್ ವಿಚ್ ಈಸ್ ಸೆಲಾಜಿನೆಲ್ಲಾ. ದಟ್ ಈಸ್ ಸೆಲಾಜಿನೆಲ್ಲಾ. ಗೊತ್ತಾಗ್ತಿದೆಯಾ? ಆಮೇಲೆ ನೋಡಿ, ಸ್ಪೋರ್ಸ್ ಪ್ರೆಸೆಂಟ್ ಆಗುತ್ತೆ ಅಂತ ಹೇಳಿ. This sporangia undergo reductional cell division to produce spores, and these spores will germinate. These spores will germinate to produce free living gametophyte. These spores ಏನಾಗುತ್ತೆ, germinate ಆಗುತ್ತೆ. These spores will germinate to produce free living gametophyte. They produce free living gametophyte. So I will write here, they will produce free living gametophyte called, they
produce the free living gametophyte called prothallus. Produce free living gametophyte that is known as prothallus. ಗೊತ್ತಾಗ್ತಿದೆಯಾ? once again ನೋಡಿ, ಲೀಫ್ ಅಲ್ಲಿ ಎರಡು ತರ, ಮೈಕ್ರೋಫಿಲಸ್, ಮ್ಯಾಕ್ರೋಫಿಲಸ್. ಮೈಕ್ರೋಫಿಲಸ್ ಚಿಕ್ಕ ಎಲೆಗಳು, ಸೆಲಾಜಿನೆಲ್ಲಾ ಗಿಡದಲ್ಲಿ ನೋಡ್ತೀವಿ. ಮ್ಯಾಕ್ರೋಫಿಲಸ್ ದೊಡ್ಡ ಎಲೆಗಳು, ಫಾನ್ಸ್ ಅಲ್ಲಿ ನೋಡ್ತಾ ಹೋಗ್ತೀವಿ. ರಿಪ್ರೊಡಕ್ಷನ್ ಪ್ಲಾಂಟ್ ಬಾಡಿ ಬಂದ್ರೆ, ಪ್ಲಾಂಟ್ ಬಾಡಿ ಸ್ಪೋರೋಫೈಟ್ ಅಂತ ಕರಿತೀವಿ. ಪ್ಲಾಂಟ್ ಬಾಡಿ ಹ್ಯಾವ್ ಎ ಸ್ಪೆಷಲ್ ಸ್ಟ್ರಕ್ಚರ್ ದಟ್ ಇಸ್ ಸ್ಪೊರಾಂಜಿಯಾ. Inside the sporangia, spores are present. These spores undergo reductional cell division, that is meiosis, to produce gamete, to produce spores. Sporangia undergo reductional cell division to produce spores. So that sporangia is covered with a leafy-like structure known as sporophyll. But in case of some plants such as Selaginella, the sporophylls are completely covered. This sporangia, they are known as strobili, and the spores will germinate to produce gamete, and the gametophytes are free living, and that is known as prothallus. This is about today's class. In next class, we are going to study about how reproduction occurs in case of this pteridophytes.